ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಶಾವಿಗೆ ಪಾಯಸನ ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ, ಏನೇನೆಲ್ಲ ಹಾಕಿ ಮಾಡ್ತೀನಿ ಅಂತ ನಿಮಗೆ ಒಂದು ಸತಿ ತೋರಿಸೋಣ ಅಂತ ಆಸೆ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ತಡ ಯಾಕೆ, ನಾನು ಯಾವ ರೀತಿ ಮಾಡೋಣ ಅಂತ ಒಂದು ಸತಿ ನೋಡ್ಕೊಂಡು ಬಂದುಬಿಡಿ. ಫಸ್ಟ್ಗೆ ಇಲ್ಲಿ ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3-4 ಸ್ಪೂನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಈ ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಪಾಯಸ, ಶಾವಿಗೆ ಪಾಯಸ ಅನ್ನೋದು. ನಿಮಗೆ ಎಷ್ಟು ಬೇಕೋ ಎಷ್ಟಿದ್ರೆ ಅಷ್ಟು ಸೇರಿಸ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಗೋಲ್ಡನ್ ಕಲರ್ ಆಮೇಲೆ ಬಂದುಬಿಟ್ಟು ದ್ರಾಕ್ಷಿನ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಚಮ್ ನೀರು ಹಾಕ್ಕೋಬೇಕು. 1 ಚಮ್ ಇಲ್ಲ 2 ಚಮ್ ನೀರು ಹಾಕ್ಕೋಬೇಕು. ನೀರು ಯಾಕೆ ಹಾಕ್ಕೋಬೇಕು ಅಂತಂದರೆ, ಫಸ್ಟ್ಗೆ ನಾವು ಗೀ ಎಲ್ಲ ಬಿಸಿ ಮಾಡಿಟ್ಕೊಂಡಿರ್ತೀವಲ್ವ, ಅದಕ್ಕೇ ಹಾಲು ಹಾಕ್ಕೊಂಡ್ರೆ ಹಾಲು ಮುರಿಯೋ ಚಾನ್ಸಸ್ ಇರುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದು ತಣ್ಣಗಾದ್ಮೇಲೆ ನಾವು ತಂದಿಟ್ಕೊಂಡಿರೋ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ಬೋದು ನಾನು ಈ ಥರ ಮಾಡ್ಕೋತೀನಿ, ನೋಡ್ಬೋದು ನೀವು. ಹಾಲೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾವು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದು ಪ್ಲೇಟನ್ನು ಮುಚ್ಚಿಟ್ಕೊಂಡ್ಬಿಟ್ಟು ನಾವು ಇದನ್ನು ಕುದಿಲಿಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ನೊರೆ ಬಂದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಚೆನ್ನಾಗಿ ನೊರೆ ಬಂದು ಸ್ಟಾರ್ಟ್ ಆಗ್ತದೆ. ಆ ಬ್ಲ್ಯಾಕ್ ಆಗಿರೋದು ಏನು ಅಂತ ಅಂದ್ಕೋಬೇಡಿ, ಅದು ಬಂದುಬಿಟ್ಟು ತುಪ್ಪನೇ. ತುಪ್ಪ ಅದು ಚೆನ್ನಾಗಿ ಆ ಥರ ಮೇಲೆ ಹಾಲು ಮೇಲೆ ನೊರೆ ಮೇಲೆ ಎಲ್ಲ ಕಾಣಿಸ್ತಾ ಇದೆ, ಅದೆಲ್ಲ ತುಪ್ಪನೇ. ಮತ್ತು ಇದೆಲ್ಲ ಆದಮೇಲೆ ಹಾಲಿಗೆ ಬಂದುಬಿಟ್ಟು ಕುದಿತಾ ಇರುವಾಗಲೇ ನಾವು ಏಲಕ್ಕಿಯನ್ನು ಒಂದು 5-6 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಮತ್ತು ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಶಾವಿಗೆನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಸೇರಿಸ್ಕೋಬೇಕು. ಇಲ್ಲಿ ಬಂದುಬಿಟ್ಟು ಸಣ್ಣದಾಗಿರುವಂಥ ಶಾವಿಗೆನ ತಗೊಂಡಿದ್ದೀನಿ. ಇದು ರೋಸ್ಟೆಡ್ ಆಗಿರೋ ಶಾವಿಗೆನೇ, ಆದರೆ ನಾನು ರೋಸ್ಟ್ ಆಗಿದ್ರೂ ಪರವಾಗಿಲ್ಲ ಅಂತ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತೆ ನಾನು ಲೈಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಶಾವಿಗೆನ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಆ ಥರ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಸೊ ಶಾವಿಗೆನ ಸೇರಿಸ್ಕೊಂಡು ಆದಮೇಲೆ ನಾವು ಒಂದು 2-3 ಸತಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ನೋಡಿ, ಶಾವಿಗೆ ಎಲ್ಲ ಒಂದು ಅರ್ಧ ಅಷ್ಟು ಬೆಂದಾದಮೇಲೆ ಅದಕ್ಕೆ ನಮಗೆ ಎಷ್ಟು ಟೇಸ್ಟ್ ಬೇಕು ಅಂತ ನೋಡಿಕೊಂಡು ಅಷ್ಟು ಸಕ್ಕರೆ ಹಾಕ್ಕೋಬೇಕು. ನಾನಿಲ್ಲಿ ಬಂದುಬಿಟ್ಟು 1.5 ಕಪ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವೀಟ್ ಅಷ್ಟು ಮಾತ್ರ ಸಾಕಾಗುತ್ತೆ, ನಮ್ಮ ಮನೆಯಲ್ಲಿ ಅಷ್ಟೇ ಸ್ವೀಟ್ ತಿಂತಾರೆ. ಸೊ ಅದಕ್ಕೆ ನಾನು 1.5 ಕಪ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ. ಮತ್ತು ಅದಕ್ಕೆ ನಾವು ಬಾದಾಮಿ ಪೌಡ್ರನ್ನ ಇಟ್ಕೊಂಡಿರ್ತೀವಲ್ಲ, ಅದಕ್ಕೇ ಸ್ವಲ್ಪ ಈ ಕಾದಿರೋ ಹಾಲನ್ನು ಸ್ವಲ್ಪ ಎತ್ತು ಕಪ್ಗೆ ಹಾಕ್ಕೊಂಡು ಬಿಡಬೇಕು. ಆಮೇಲೆ ಅದನ್ನೆಲ್ಲ ಸಕ್ಕರೆ ಶಾವಿಗೆನ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಕಲಿಸ್ಕೊಂಡ್ಬಿಟ್ಟು ಆದಮೇಲೆ ಪ್ಲೇಟ್ ಮುಚ್ಚಿಟ್ಕೊಂಡು ನಾವು ಸ್ವಲ್ಪ ಹೊತ್ತು ಒಂದು 3/4 ಭಾಗ ಆಗುವಷ್ಟು ಕುದಿಲಿಕ್ಕೆ ಬಿಡಬೇಕು. ಸೊ ಹಂಗೆ ಯಾರಾದರೂ ಫಸ್ಟ್ ಟೈಮ್ಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತಾ ಇದ್ದೀನಿ. ಹಂಗೆ ಬಂದುಬಿಟ್ಟು ನಾನು ಈ ಹಾಲನ್ನ ಹಾಕ್ಕೊಂಡು ಬಾದಾಮಿ ಪೌಡ್ರನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು, ಅದನ್ನು 3/4 ಭಾಗ ಕುದಿದಾದ್ಮೇಲೆ ನಾನು ಬಂದುಬಿಟ್ಟು ಇಲ್ಲಿ ಬಾದಾಮಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದ್ದಾಯಿತು. ಇವಾಗ ನಾವು ಫಸ್ಟಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲನೂ ಚೆನ್ನಾಗಿ ರೋಸ್ಟೆಡ್ ಮಾಡಿ ತುಪ್ಪದಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನೆಲ್ಲ ತೆಗೆದುಕೊಂಡು ನಾವು ಈ ಶಾವಿಗೆ ಪಾಯಸದ ಮೇಲೆ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿ ಶಾವಿಗೆ ಪಾಯಸ ರೆಡಿ ಆಗೋಯಿತು.
ಗೈಸ್ ಸ್ಲೋ ಫ್ಲೇಮ್ ಇಲ್ಲ ಏನೂ ಇಲ್ಲ, ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟ ಮೇಲೇ ನಾವು ರೋಸ್ಟ್ ಮಾಡ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ನೋಡ್ಬೋದು ಇದು ಇವಾಗ ರೆಡಿ ಆಯಿತು. ಇವಾಗ ಇದನ್ನು ಸರ್ವ್ ಮಾಡಿಕೊಂಡ್ರೆ ಅಷ್ಟೇ ಶಾವಿಗೆ ಪಾಯಸ ರೆಡಿ ಆಗೋಯಿತು. ಇನ್ನೂ ಒಳ್ಳೆ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಈ ನನ್ನ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್, ಬಾಯ್ ಬಾಯ್.